ಅರುಣಾಚಲೇಶ್ವರ ದೇವಸ್ಥಾನವು ಭಾರತದ ತಮಿಳುನಾಡಿನ ತಿರುವಣ್ಣಾಮಲೈನಲ್ಲಿರುವ ಅರುಣಾಚಲ ಬೆಟ್ಟದ ತಪ್ಪಲಿನಲ್ಲಿರುವಂತಹ ಪರಮಶಿವ ಮತ್ತು ಮಾತಾ ಪಾರ್ವತಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿದೆ. ಇದು ತಮಿಳು ಶೈವ ಸಂಪ್ರದಾಯದ ಮಹತ್ವದ ದೇವಾಲಯಗಳಲ್ಲಿ ಒಂದಾಗಿದ್ದು, ಇದು ಪಂಚಭೂತ ದೇವಾಲಯಗಳಲ್ಲಿ ಒಂದಾಗಿದೆ ಮತ್ತು 5 ನೈಸರ್ಗಿಕ ಅಂಶಗಳಲ್ಲಿ ಒಂದಾದ ಬೆಂಕಿಯ ಅಂಶಕ್ಕೆ ಅಂದರೆ ಅಗ್ನಿಗೆ ಸಂಬಂಧಿಸಿದೆ. ದೇವಾಲಯದ ಪ್ರಧಾನ ದೇವತೆ ಅಣ್ಣಾಮಲೈಯರ್ ಅಂದರೆ ತಲುಪಲು ಸಾಧ್ಯವಾಗದ ಪರ್ವತ ಎಂದರ್ಥ. ಅವರನ್ನು ಬೆಟ್ಟದ ಸಾಕಾರವಾಗಿ ಪೂಜಿಸಲಾಗುತ್ತದೆ ಮತ್ತು ಬೆಂಕಿಯ ಅಂಶವನ್ನು ಸಂಕೇತಿಸುವ ಅಗ್ನಿಲಿಂಗ ಎಂದು ಕರೆಯಲಾಗುತ್ತದೆ. ಹಾಗೆಯೇ ಪಾರ್ವತಿಯನ್ನು ಉನ್ನಮುಲೈ ಅಮ್ಮೈ ಎಂದು ಪೂಜಿಸಲಾಗುತ್ತದೆ. ಈ ದೇವಾಲಯವನ್ನು ಮಧ್ಯಕಾಲೀನ ತಮಿಳು ಶೈವ ಸಾಹಿತ್ಯದಲ್ಲಿ ವೈಭವೀಕರಿಸಲ್ಪಟ್ಟ 276 ಪವಿತ್ರ ಶೈವ ದೇವಾಲಯಗಳಲ್ಲಿ ಒಂದಾದ ಪಾದಲ್ ಪೆಟ್ರಾ ಸ್ಥಳಗಳಲ್ಲಿ ಒಂದೆಂದು ವರ್ಗೀಕರಿಸಲಾಗಿದೆ. ಇದನ್ನು 7ನೇ ಶತಮಾನದಲ್ಲಿ ನಾಯರ್ಗಳು ರಚಿಸಿದ ತೇವರಂ, 9ನೇ ಶತಮಾನದಲ್ಲಿ ಮಾಣಿಕ್ಯವಾಚಕರ್ ರಚಿಸಿದ ತಿರುವೆಂಪೈ ಮತ್ತು 14ನೇ ಶತಮಾನದಲ್ಲಿ ಅರುಣಗಿರಿನಾಥರ್ ರಚಿಸಿದ ತಿರುಪ್ಪುಕಲ್ ಮುಂತಾದ ಅಂಗೀಕೃತ ತಮಿಳು ಭಕ್ತಿ ಕೃತಿಗಳಲ್ಲಿ ನೋಡಬಹುದಾಗಿದೆ. ಈ ದೇವಾಲಯವನ್ನು 9ನೇ ಶತಮಾನದಲ್ಲಿ ಚೋಳ ಸಾಮ್ರಾಜ್ಯದ ಸಮಯದಲ್ಲಿ ನಿರ್ಮಿಸಲಾಗಿತ್ತು. ಆದರೆ ನಂತರದ ವಿಸ್ತರಣೆಗಳನ್ನು ವಿಜಯನಗರ ಆಳ್ವಿಕೆಯಲ್ಲಿ 13ರಿಂದ 15ನೇ ಶತಮಾನದಲ್ಲಿ ಮಾಡಲಾಯಿತು. ದೇವಾಲಯದ ಸಂಕೀರ್ಣವು 10 ಹೆಕ್ಟೇರ್ಗಳನ್ನು ಹೊಂದಿದೆ ಮತ್ತು ಇದು ಭಾರತದಲ್ಲಿ ಅತ್ಯಂತ ದೊಡ್ಡ ದೇವಾಲಯಗಳಲ್ಲಿ ಒಂದಾಗಿದೆ. ಇದು 4 ದೊಡ್ಡ ಅಲಂಕಾರಿಕ ದ್ವಾರಗೋಪುರಗಳನ್ನು ಹೊಂದಿದೆ. ಪೂರ್ವ ಗೋಪುರವು 11 ಅಂತಸ್ತುಗಳೊಂದಿಗೆ 66 ಮೀಟರ್ ಅಂದರೆ 217 ಅಡಿ ಎತ್ತರದಲ್ಲಿದೆ. ಈ ದೇವಾಲಯದ ಒಳಗೆ ಹಲವಾರು ಹಿಂದೂ ದೇವರುಗಳಿಗೆ ಅರ್ಪಿತವಾದ ಹಲವಾರು ದೇವಾಲಯಗಳು ಇವೆ ಮತ್ತು ಹಲವಾರು ದೊಡ್ಡ ಸಭಾಂಗಣಗಳನ್ನು ಹೊಂದಿದೆ. ಅವುಗಳಲ್ಲಿ ಗಮನಾರ್ಹವಾದದ್ದು ವಿಜಯನಗರ ಆಳ್ವಿಕೆಯಲ್ಲಿ ನಿರ್ಮಿಸಲಾದ 1000 ಕಂಬಗಳ ಸಭಾಂಗಣ. ಈ ದೇವಾಲಯವನ್ನು ತಮಿಳುನಾಡು ಸರ್ಕಾರದ ಹಿಂದೂ ಧಾರ್ಮಿಕ ಮತ್ತು ದತ್ತಿ ಇಲಾಖೆಯು ನಿರ್ವಹಿಸುತ್ತಿದೆ ಮತ್ತು ದೇವಾಲಯವು 6 ದೈನಂದಿನ ಆಚರಣೆಗಳನ್ನು ಹೊಂದಿದೆ. ಇದನ್ನು ಬೆಳಗ್ಗೆ 5:30ರಿಂದ ರಾತ್ರಿ 10ರವರೆಗೆ ಮತ್ತು 12 ವಾರ್ಷಿಕ ಹಬ್ಬಗಳ ನಡುವೆ ನಡೆಸಲಾಗುತ್ತದೆ. ತಮಿಳು ತಿಂಗಳ ಕಾರ್ತಿಗೈಯಲ್ಲಿ ಪೂರ್ಣಿಮೆಯ ದಿನದಂದು ಆಚರಿಸಲಾಗುವ ಕಾರ್ತಿಗೈ ದೀಪಂ ಎಂಬ ಸಮಯದಲ್ಲಿ ಅರುಣಾಚಲ ಬೆಟ್ಟದ ಮೇಲೆ ದೊಡ್ಡ ದೀಪವನ್ನು ಬೆಳಗಿಸಲಾಗುತ್ತದೆ. ಮೈಲುಗಳಷ್ಟು ದೂರದಿಂದ ನೋಡಬಹುದಾದ ದೀಪಸ್ತಂಭವು ಶಿವನ ಜ್ಯೋತಿರ್ಲಿಂಗ ರೂಪವನ್ನು ಸಂಕೇತಿಸುತ್ತದೆ. ಇದು ಬೆಂಕಿಯ ಸ್ತಂಭವಾಗಿ ಕಾಣಿಸುತ್ತದೆ. ಈ ಕಾರ್ಯಕ್ರಮವು ಲಕ್ಷಾಂತರ ಯಾತ್ರಿಕರನ್ನು ಆಕರ್ಷಿಸುತ್ತದೆ.